Hello. Hello guys. Very good morning. Good morning. Welcome back to our YouTube channel. Yes, welcome back. ಈ ವ್ಲಾಗ್ನ ನಾವು ಒಂದು ಹೊಸ ಫೋನಲ್ಲಿ ಮಾಡ್ತಾ ಇದ್ದೀವಿ. ಅಂದರೆ ಮೂರನೇ ಫೋನ್. ಚೆನ್ನಾಗಿ ಬರ್ತಾ ಇದೆಯಾ ಹೇಳಿ ಫಸ್ಟ್ಗಿಂತ ವೀಡಿಯೋಸು. ಈಗಲೇ ಕೊನೆಗಾದರೂ ಹೇಳಿದ್ರೆ ಏನೋ ಹೇಳ್ತೀರೇನೋ ಈಗಲೇ ಹೇಳ್ತಾ ಇದ್ದೀನಿ ಬಟ್ ಲಾಸ್ಟಲ್ಲಿ ಹೇಳಿ. ಸೊ ಇವತ್ತು ನಮ್ಮ ಪ್ಲ್ಯಾನ್ಸ್ ಏನು ಅಂತಂದರೆ ಸಿಂಹ ಮಾರಮ್ಮ. ಸೊ ಅಲ್ಲಿ ಒಬ್ಬರು ಹರಕೆ ಕೊಟ್ಕೊಂಡಿದ್ದಾರೆ ನನ್ನ ಕಸಿನ್ ಸಿಸ್ಟರ್ಸು. ಕೊಟ್ಕೊಂಡಿರೋದಲ್ಲ ಕಟ್ಕೊಂಡಿದ್ದಾರೆ ನನ್ನ ಕಸಿನ್ ಸಿಸ್ಟರ್ಸು. ಸೊ ಅಲ್ಲಿಗೆ ಹೋಗಿ ಹರಕೆ ತೀರ್ಸೋದಕ್ಕೆ ಹೋಗ್ತಾ ಇದ್ದೀವಿ. ಅದೇ ನಾನು ಇವತ್ತಿನ ಫಸ್ಟ್ ಟೈಮ್ ಪ್ಲ್ಯಾನು. ಹೋಗ್ತಾ ಇರೋದು. ಸೊ ಇವತ್ತು ಏನರಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಅವ್ರವ್ರ ಕಾರ್ಗಳಲ್ಲಿ ಹೋಗ್ತಾ ಇಲ್ಲ, ಎಲ್ಲರೂ ಕಂಬೈಂಡ್ ಆಗಿ ಬಸ್ನಲ್ಲಿ ಹೋಗ್ತಾ ಇದ್ದೀವಿ. ಬಿಡು ಬಸ್ಸಲ್ಲಿ 30 ಜನಕ್ಕೆ 55 ಸೀಟ್ ಬಸ್ಸು. ಅದು ನನ್ನ ಕಸಿನ್ ಸಿಸ್ಟರ್ ಅವರ ಹಸ್ಬೆಂಡೇನೆ. ಸೊ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಆ ಸೀಟ್ ಜಾಸ್ತಿ ಇರೋದಕ್ಕೆ ಇವನ್ ಪ್ಲಾನ್ ಏನ್ ಗೊತ್ತಾ ಹೇಳು. ಸೀಟು ಎಷ್ಟೊಂದು ಖಾಲಿ ಆಗುತ್ತೆ, ಅದಕ್ಕೆ ಹೋಗ್ತಾ ಮಂಡ್ಯ ಮದ್ದೂರ್ ಯಾರೇ ಮಂಡ್ಯ ಮದ್ದೂರ್ ಅಂತ ಹಾಕೊಂಡು ಸೀಟ್ ಅಂತ ಪ್ಲಾನು ಎಲ್ಲ ಸೆಟಪ್ ನಡೀತಾ ಇದೆ. ಆಗಿದ ತಕ್ಷಣ ಹೋಗಿ ಕುತ್ಕೊಳ್ಳೋದು, ಓಡೋದು. 3 hours ಆಗುತ್ತಂತೆ ಇಲ್ಲಿಂದ. ನೋಡೋಣ ಎಷ್ಟೊತ್ತು. ಇವಾಗ ಕರೆಕ್ಟಾಗಿ 7:30 ಹೌದು. 7:40 ಆಗಿದೆ ಇವಾಗ. ನೋಡೋಣ ಹೇಗೆ ಹೋಗ್ತೀವಿ. ನಾನು ಮಲ್ಕೋತೀನ, ನನಗೆ ಮೊದಲೇ ಬಸ್ ಅಂದರೆ ಆಗಲ್ಲ. ಸೊ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಎಲ್ಲ ನೋಡೋಣ. ಓಕೆ, ಲೆಟ್ಸ್ ಗೋ. ಸಾಮಾನ್ ಓಕೆ, ಬಸ್ ಟೂರು. ಅಪ್ಪ ಏನೋ ಹಿಂಗ್ ಜಿಗಿ ಜಿಗಿ ಐತೆ. ಓಹೋ ಆರಾಮಾಗಿ ಹಾಕೋಬೋದು ಕಣ ಸೀಟು. ಯಾರೇ ಮಂಡ್ಯ ಮದ್ದೂರ್ ಟಿಕೆಟ್ ಅಷ್ಟೇ. ಸೀಟ್ ಹಾಕೊಳ್ಳೋಣ ಬಾ. ಯಾವುದು ಹಾಗೆ ಬೇಗ ನಿಮ್ಗೆ ಯಾವ ಸೀಟ್ ಬೇಕು ಅದ್ರಲ್ಲಿ ಕರ್ಚೀಫ್ ಹಾಕಿ ಹೋಗಿ. ಒನ್ಸ್ ಮೋರ್ ರೆಕಾರ್ಡ್ ಆಗ್ಲಿಲ್ಲ ಜಾಸ್ತಿ. ನಿಂದೆ ಅಲ್ಲೇನು ಹರಕೆ ತೀರ್ಸಕ್ ಹೋಗ್ತಾ ಇರೋದೀಗ? ಒಂದ್ ವೇ ಅಲ್ಲಿ ಹಂಗೆ. ಒಂದ್ ವೇ, ಇನ್ನೊಂದ್ ವೇ ಯಾವ್ದು? ವೇನ್ನ ಇನ್ನ ಒಳಗೆ ಹತ್ತಿಲ್ಲ. ಯಾರ್ದು ಗೊತ್ತಿಲ್ಲ. ಮೇಲೆದು ಗೆಟ್ ಇನ್. ನಮ್ ದೊಡ್ಡತ್ತೆ ನಮಸ್ಕಾರ ಹೊಡಿಯತ್ತೆ. ಓಕೆ, ನಮ್ಮ ಅಕ್ಕನ್, ನಮ್ಮ ಅಮ್ಮನ್, ಇನ್ನೊಂದು ಅಕ್ಕನ್, ಇವರು ನಮ್ ಎರಡನೇ ಅತ್ತೆ, ಅವ್ರ ಮೊದಲನೇ ಅಳಿಯ. ನನಗೆ ಅಣ್ಣ. ಇವ್ರದೇ ಹರಕೆ ತೀರ್ಸಕ್, ಸಾರಿ ಇವಂದ ಹರಕೆ, ಇವ್ರ ಅಪ್ಪ ಇವ್ರು ಹರಕೆ ತೀರ್ಸಕ್ ಹೋಗ್ತಾ ಇದೀವಿ. ಡ್ರೈವರ್ನ ತರಿಸ್ಬೇಕಾ? ಇವ್ರದೇ ಬಸ್ಸು. ನಿಮ್ಗೆ ಏನಾದ್ರು ಟ್ರಾವೆಲ್ಸ್ ಏನಾದ್ರು ಬೇಕು ಅಂತಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರ ನಂಬರ್ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಯಾವ ಏರಿಯಾ ಹೇಳಿ ನಿಮ್ದು? ಶ್ರೀನಗರ. ಇನ್ನೊಬ್ಳು ಅಕ್ಕನ್. ಜೋರಾಗಿ ಹೇಳಿ, ಪರವಾಗಿಲ್ಲ. ಬಂದಂಗೆ ಮಾತಾಡ್ಬೇಡ. ಹೇಳ ರಘುಮಾಮ್, ಏನ್ ಸಮಾಚಾರ ಹೇಳು. ಓಕೆ, ಸಮಾಚಾರ ಕೇಳಲು ಓಕೆ ಅಂತೆ. ಹಾಯ್ ಮಾಡು. ಹಾಯ್ ಮಾಡೋಣ. ಹಾಯ್. ಓಕೆ, ಗಂಗೇರಿ ಸ್ಯಾಟಲೈಟ್. ಯಾರೇ ಮಂಡ್ಯ ಮದ್ದೂರ್. ನೆಕ್ಸ್ಟ್ ಸ್ಟಾಪ್ ಯಾವ್ದು? ಬಿಡದೆ ಮಾವಿನಕಾಯಿ ಎಂದಕ್ಕೆ? ಉಪ್ಪು ಖಾರ ರೆಡಿಯಾಗಿ ತಗೊಂಬಂದಿರೋದು. ಎಂದಕ್ಕೆ ಹೇಳು ಏನಕ್ಕೆ ಅಂತ ನೀನು. ನೀನ್ ಹೇಳು.
ಬಸಪ್ಪನ ವಾಂತಿ ಮಾಡ್ಕೊಂತಾಳೆ ಅದಕ್ಕೆ. ಹಾ ಸರಿ ಹೇಳು. ಏನ್ ಹೇಳಿ? ದೂರ ಹೋಗು. ಇವಳು ಸುಂಟರಗಾಳಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮೆಚ್ಚಿ ಪಂಚಾಯತಿ ಪರಮೇಶ್ವರಿ ಅವರು 500 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಪಂಚಾಯತಿ ಪರಮೇಶ್ವರಿ ಅವರು ಪಾಲಿಡಾಲ್ ಮುಗ್ಬಿಟ್ಟವ್ರೆ. ವಿಷಯ ಗೊತ್ತಾಯ್ತಾ? ಪಂಚಾಯತಿ ಪರಮೇಶ್ ಇದ್ನಲ್ಲ, ಅದೇ ಕಣ್ಲ ನಮ್ ಪಂಚಾಯತಿ ಪರಮೇಶಿ ಪಾಲಿಡಾಲ್ ಕೊಡ್ಬಿಟ್ಟವನಂತೆ. ಚೆನ್ನಾಗ್ ಬಂತದು. ಸಾಕು ಬಿಡ, ಅದ್ರಲ್ಲೇ ತಿನ್ನೋಣ. ಒಂದ್ರಲ್ಲೇ ಯಾವ್ದೋ ಒಂದು ಬಾತ್ ಒಂದ್ರಲ್ಲೇ ತಿನ್ನೋಣವ. ಟಿಫನ್ಗೆ ಈ ಕಡೆ ಬಾ. ಎಲ್ಲಾ ಕಡೆ ನಿಂತ್ಕೊಂಡು ಕಿಸದ್ ಬಿಡೋದು ಹಂಗೆ. ಹೇಳು. ಬಾತ್ ಏನಕ್ಕೆ? Early morning ಟಿಫನ್ಗೆ ಮಧ್ಯ ಸ್ಟಾಪ್ ಮಾಡಿ ಬಿಸಿ ಬಿಸಿ ಬಾತ್, ಹ್ಮ್ ಮನ್ ಕಿ ಬಾತ್. ಡ್ಯಾನ್ಸ್ ಆಡಿ ಸಾಕಾಗಿ ಮಧ್ಯದಲ್ಲಿ ಸ್ಟಾಪ್ ಕೊಟ್ಟಿದ್ದಾರೆ ಟಿಫನ್ಗೆ. ನನ್ನ ಮೇಕಪ್ ಮಾಡ್ಕೊಂಡು ಅಸ್ಟ್ರಾಕ್ ಮಾಡ್ಕೊಂಡು ಎಲ್ಲ ಹೋಯ್ತು. ಏನದು? ಟೊಮೆಟೊ ಬಾತ್. ಟೊಮೆಟೊ ಬಾತ್ ಅಲ್ಲ, ಮತ್ತೆ ಏನೋ ಒಂದು ಬಾತ್. ಬೇಗ ತಿನ್ನೋಣ, ಹಸ್ವಾಗ್ತೈತೆ. ಹಾಯ್ ಗ್ಯಾಸ್. ಫುಲ್ ಸುಸ್ತು. ಹಾಯ್ ಗ್ಯಾಸ್. ಇವಳ ಮುಖ ನೋಡಿದ್ರೆ ಗೊತ್ತಾಯ್ತು. ಡ್ಯಾನ್ಸ್ ಆಡಿ 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 ಬೆವರು ಸುರಿಸಿ ಎಲ್ಲ ಹೋಯ್ತು. ಈಗ ಮೇಕಪ್ ಎಲ್ಲ ಹೋಯ್ತು ಬೆಳಗ್ಗೆ. ಆಲ್ಮೋಸ್ಟ್ ಬಂದ್ಬಿಟ್ಟಿದೀವಿ ನಾವು. ಅಲ್ಲಿ ನದಿನೇ ತುಂಬಿಸ್ಬಿಟ್ರು ನೀರಲ್ಲಿ. ಶಿವನ ಸಮುದ್ರ ಶಿಂಷ ಮಾರಮ್ಮ ದೇವಿ, ಆದಿಶಕ್ತಿ ಶ್ರೀ ಶಿವನ ಸಮುದ್ರ ಶಿಂಷ ಮಾರಮ್ಮ ದೇವಿ ದೇವಸ್ಥಾನಕ್ಕೆ ಬಂದ್ಬಿಟ್ಟಿವಿ. ಮುಂದೆ ಇರೋರೆಲ್ಲ ತೋರ್ಸು ಮಲ್ಗೋರೆ ಅಂತ. ಹಾಯ್. ಈಗ ಪಾರ್ಕ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಕುಕಿಂಗ್ ಸ್ಟಾರ್ಟ್. ಕುಕಿಂಗ್ ಏನೇನಮ್ಮ ಐಟಮ್ಸು? ಏನೇನು ಐಟಮ್ಸ್? ಮಟನ್ ಸಾಂಬಾರ್, ಚಿಕನ್ ಗ್ರೇವಿ, ಮಟನ್ ಚಿಕನ್ ಕಬಾಬ್, ಸಾರು, ಮಟನ್ ಸಾಂಬಾರ್, ಮಟನ್ ಸಾಂಬಾರ್, ಚಿಕನ್ ಗ್ರೇವಿ, ಚಿಕನ್ ಕಬಾಬ್, ಚಿಕನ್ ಕಬಾಬ್, ಮತ್ತೆ ನಾಟಿ ಕೋಳಿ ಸಾರು, ನಾಟಿ ಕೋಳಿ ಸಾರು, ಮುದ್ದೆ, ಮುದ್ದೆ, ಅನ್ನ, ರಸಂ. ವಾವ್! ಈಗ ನೆಕ್ಸ್ಟ್ ಪ್ರಿಪರೇಷನ್ಸ್ ವಿಡಿಯೋ. ಇಲ್ಲ ಆಯ್ತು. ಮಾಡೋದು ಹಿಡಿಯೋದು ಮಾಡಲ್ಲ. ಅಲ್ಲ, ಪ್ರಿಪರೇಷನ್ಸ್ ವಿಡಿಯೋ ಮಾಡ್ಬೇಕಾದ್ರೆ ನಾವ್ ಹಂಗೆ ಅಲ್ಲಿ ನದಿ ಹತ್ರ ಹೋಗಿ ಒಂದ್ ಸ್ವಲ್ಪ ಆಟ ಆಡ್ಕೊಂಡು. ಈ ಮಕ್ಕಳಿಗೆಲ್ಲ ನೀರ್ ಇತ್ತು ಕಣ, ನಾವು ನೀರ್ ಇರಲ್ಲ ಅಂತ ಅಂದ್ಬಿಟ್ಟು ಬಟ್ಟೆಗಳು ನಾನು ತರಲಿಲ್ಲ. ಹೇಳ್ದೆ ತಗೊಂಡೋಗೋಣ. ಬಟ್ ನೀರ್ ಇದೆ. ನೋಡ್ಲಿಲ್ವಾ ಅಲ್ಲಿ ಬರ್ತಾ ಎಷ್ಟಿತ್ತು? ನೀರ್ ನಿಂತಿರೋದು ಬ್ರೋ. ಏಯ್! ನೀರ್ ಅರ್ಧನೇ ನೀರ್ ಬೀಳೋದಲ್ಲಿ. ಸುಮ್ನಿರೋ, ನೋಡೋಣ ಇರೋ, ಅಲ್ಲೋಗಿ ನೋಡೋಣ ನೀರು. ಇವೆಲ್ಲ ನೀರೇ ಅಲ್ಲ. ಓಕೆ, ನಾವು ಬಂದ್ವಿ. ಬರ್ಲಿಕ್ಕೆ ತಕ್ಷಣ ಸುಸ್ತು ಆಗ್ಲೆ. ಈಗ ದೇವಸ್ಥಾನ ಅಲ್ಲಿದೆ. ಕಟ್ ಮಾಡಲ್ಲ ತಾನೇ? ಕಟ್ ಮಾಡಿಸ್ಕೊಂಡ್ ಬಂದ್ಬಿಟ್ಟಿರ್ತೀರಾ? ಹಾ, ಈಗ ಕಟ್ ಮಾಡಿಸ್ಕೊಂಡ್ ಬಂದ್ಬಿಟ್ಟಿದೀವಿ. गन्ने का जूस, गन्ने का. ಹಿಂದಿನಲ್ಲ. ಏನೋ ಚಟ್ನಿ ಹಾಕೊಂಡ್ಬಂದು. ಎಲ್ಲ ಟೂರಿಸ್ಟ್ ಗಳು ಹಿಂಗೆ ಪಟ್ಟಿಕೊಂಡು ಬ್ಯಾಗ್ ಹಾಕೊಂಡು ಹೋಯ್ತಾ ಇರ್ತಾರೆ.
ನೌ ದ ಪ್ರಿಪರೇಷನ್ ಸ್ಟಾರ್ಟ್. ಆ 2 ಕೋಳಿಗಳು ವಾಷಿಂಗ್ ಹೋಗಿದಾವೆ, ಕ್ಲೀನಿಂಗ್ ಗೆ. ಅದ್ರ ಜೊತೆ ನಾರ್ಮಲ್ ಬ್ರಾಯ್ಲರ್ ಕೋಳಿ ಕೂಡ ಹಾಕ್ತಾ ಇದಾರೆ, ಅದು ಕಬಾಬಿಗೆ. ಬಿಡಿ ಇಲ್ಲಿ ಹಿಂಗ್ ಅನ್ಕೋ ಬ್ಲಾಕ್ ಆಗೋಗಿದೆ. ಅದೇ ಗ್ಲಾಸ್. ಓಕೆ, ಇದೇನಾ ಹಾಲು? ದಿಸ್ ಇಸ್ ವೇರ್ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್. ಸೊ ಇದಕ್ ಮುಂಚೆ ಇವರು 19 ವರ್ಷದಿಂದ ಬಂದಿದ್ದಂತೆ. ಅದೇ ನಮ್ ಬಸ್. ಇದೇ ಬಸ್. ಏನದು ಮೋಟರ್ ಯಾರು ಹಾಕಿರೋದು? ಯಜಮಾನ್ರೆ, ಇದ್ ಮೋಟರ್ ಎಲ್ಲ ಆಫ್ ಮಾಡೋದು ಆಗಿದ್ಯಾ? ಕಮಾನ್. ನಿನ್ ಮೈ ಗ್ರೀನ್ ಇದೆಯಾ? ಆಫ್ ಮಾಡಿಲ್ಲ ಬಾ. ಎಲ್ಲಾ ಕಡೆ ತುಂಬಿ ಆಫ್ ಮಾಡೋರೆ. ಚಕ್ಲಿ ನಿಮ್ದೆ. ಓಕೆ, ಫ್ಯಾನ್ ಇದೆ. ಇವಾಗ ನಿಂತಿದ್ದಲ್ಲ. ಓಕೆ, ಕ್ಲೀನಿಂಗ್ ದಿ ಮಟನ್. ಎಷ್ಟು ಕೆಜಿ ಇದೆ? ಓಕೆ. ಮಟನ್ ಫಸ್ಟ್ ಪ್ರಿಪೇರಿಂಗ್. ಬರ್ತೀನಿ. ಮಟನ್ ಸಾರ್ ಅಲ್ಲ? ಓಕೆ. ಚಿಕನ್ ಇಲ್ಲಿ? ಚಿಕನ್ ಕುಕ್ಕರ್ ಅಲ್ಲಿ ಇದೆ. ಚಿಕನ್ ಕುಕ್ಕರ್ ಅಲ್ಲಿ ಕಬಾಬ್ಗೆ ಕಾಲ್ಗಳೆಲ್ಲ ಹಾಕ್ತಿದ್ದೀರಾ? ಟೇಸ್ಟಿಂಗ್ ಕೊಟ್ಟವ್ರೆ. ಟೈಮ್ ಆಗೈತೆ, ಇನ್ನೂ ರೆಡಿ ಆಗಿಲ್ಲ, ಇನ್ನೊಂದು ಅವರ್ ಆಗುತ್ತೆ ಅಂತ ಅನ್ಬಿಟ್ಟು ಮಟನ್ ಸಾರ್ದು ಹಂಗೆ ಹಾಕೊಂಡ್ಬಂದ್ಬಿಟ್ಟಿರೋರು. ಸ್ವಲ್ಪ ಬೇಯ್ದಿಲ್ಲ. ಸ್ವಲ್ಪ ಬೇಯಬೇಕು, ಸ್ವಲ್ಪ ಕಾಳನ್ನು ಹಾಕ್ಬೋದಲ್ಲ. ನಾಟಿ ಕೋಳಿ ನಾವು ಆಮೇಲೆ ತಿನ್ನಲ್ಲ ಅನ್ಸುತ್ತೆ, ಎಲ್ಲ ಹಿಂಗೆ ಟೇಸ್ಟ್ ನೋಡ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳುತ್ತೆ ಅಷ್ಟೇ. ಇದು ರಸಂ, ಟೊಮ್ಯಾಟೊ ರಸಂ, ನಾಟಿ ಕೋಳಿ ಟೇಸ್ಟಿಂಗ್ ಬಂದಿದೆ. ಎಲ್ಲ ರೆಡಿ ಇದಾರೆ ಕೈ ಹಾಕಕ್ಕೆ. ಹಾಕೊಳ್ಳಿ, ತಿನ್ನು. ಕ್ರೇಜಿನಾ? ಬೆಂದೋಗಿದ್ಯಾ? ನಾನು ಅಲ್ಲ ಸಕ್ಕತ್ತಾಗಿ ಬೇಯಿಸ್ತಾರೆ. ಮತ್ತೆ ಬೇಯಿಸ್ತವ್ರವರು ಕದ್ರೋಗುತ್ತೇನೋ. ನಿದ್ದೆ ಎಲ್ಲ ಆಲ್ಮೋಸ್ಟ್ ರೆಡಿ. ಬೇಕಾದ್ರೆ ಹಾಕೋಬಹುದು. ಇಂಥ ನಾನ್ ವೆಜಿಟೇರಿಯನ್ ಫೀಸ್ಟ್ ಅಲ್ಲಿ ಯಾರೋ ಒಬ್ರು ಗೊಜ್ಜಿಸಿಕೊಂಡು ಅದರಲ್ಲಿ ಮುದ್ದೆ ತಿಂತಾ ಇದ್ದಾರೆ. ಅದು ಈ ಫ್ಯಾಮಿಲಿ, ಈ 4 ಮೆಂಬರ್ಸ್ಗೆ ಇವತ್ತು ವೆಜಿಟೇರಿಯನ್ಸ್. ಇವ್ರ ಫ್ಯಾಮಿಲಿ ಬಿಟ್ಟಿದ್ರೆ ಅರ್ಧ ಮರಿ ಖಾಲಿ ಮಾಡಿರೋರು. ಬಟ್ ಇವತ್ತು ನಾನ್ ವೆಜ್ ಇಲ್ಲ, ವೆಜಿಟೇರಿಯನ್ಸ್. ಮಟನ್ ಕಬಾಬ್ ಇದರಲ್ಲಿ ಏನಿತ್ತು ಮಗ? ಇದು ಓಕೆ, ಮೊಟ್ಟೆನೂ ಇದೆಯಾ? ಆಮೇಲೆ ಇದೇ ಚಿಕನ್. ಹಾಂ, ನಾಟಿ ಕೋಳಿ ಚಿಕನ್. Happy birthday to you. Happy birthday to you. Happy birthday to you. ಈಗ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ? ಸಮುದ್ರ. ಯಾವ್ದ ಸಮುದ್ರ? ಸಮುದ್ರ ಅಂತ ಕಣ ಹೇಳೋದು. ಶಿವನ ಸಮುದ್ರ ಬರಲ್ಲ ಅಷ್ಟೇ, ಇದನ್ನೆಲ್ಲ ಬರ್ತದೆ. ಅಲ್ಲಿ ನೋಡಲ್ಲಿ ಬೋರ್ಡ್ ನೋಡು. ಏನಂತ? ಏನೈತೆ? ಕೋಳಿ ಮತ್ತೆ ಕುರಿ ಕುಯ್ಯಂಗಿಲ್ಲ ಅಂತ ಐತೆ. ನನ್ ತಂಗಿನೂ ಇದೇನದು? ಸೊ ನಮ್ದು ಆಗ್ಲೇ ತಿನ್ವಲ್ಲ, ಅದೇನೆ ಊಟ ಹೊಟ್ಟೆ ತುಂಬೋಯ್ತು ಅಂತ ಅನ್ಬಿಟ್ಟು
ಇವಾಗ ಶಿವನ ಸಮುದ್ರಕ್ಕೆ ಹೋಗ್ತಾ ಇದೀವಿ. ನಾವ್ ಹೇಳ್ತಾ ಇರೋದೇನು ಅಂದ್ರೆ ಅವರೆಲ್ಲ ಅದನ್ನ ಸಮುದ್ರ ಅಂತ, ನಾವ್ ಸಮುದ್ರ ಅಲ್ಲ, ಅದು ಸುಮ್ನೆ ಹೆಸರು ಇಟ್ಟಿರೋದು ಸಮುದ್ರ ಅಂತ ನಮ್ಗೆ. ಸೊ ನೀವ್ ಶಿವನ ಸಮುದ್ರ ಅಂತ ಸೊ ನೀವ್ ಹೇಳಿ, ಅದು ಸಮುದ್ರ ಅಂದ್ರೆ ಬೀಚ್ ತಾನೆ, ಅದು ಬೀಚ್ ಅಲ್ಲ ಅಲ್ಲ, ಬೀಚ್ ಅಲ್ಲ. ಸೊ ನೋಡೋಣ, ಅಂದ್ರೆ ನೀವ್ ಹೇಳಿ ಕಮೆಂಟ್ಸ್ ಅಲ್ಲಿ ನೀವ್ ಏನಂತ ಅದನ್ನ ಕರಿತೀರಾ ಅಂತ. ಜಸ್ಟ್ ನದಿ ತರನಾ? ಹೋಗೋಣ. ಇವಾಗ ಟೈಮ್ ಬಂದು 3 ಗಂಟೆ ದಾಟಿದೆ. ಸೊ ಅಲ್ಲೊಂದು ನೀರು ಎಷ್ಟಿದೆ ಅಂತ ನೋಡೋಣ. ನೀರು ಅಲ್ಲೋಡಲ್ಲಿ ಊಟಿ ಪ್ಯಾಕೆಟ್ ಮೋನಾನಿ ಮುಳುಗೋಗೋ ಅಷ್ಟಿದೆ. ಇವಾಗ ಹೇಳು, ಸಮುದ್ರ ತೋರ್ಸು. ಈ ಸೈಡ್ ತಿರ್ಗಿ ಹೇಳು, ಕೇಳಿಸಲ್ಲ. ಸಮುದ್ರ ನೋಡಿ, ವೇವ್ಸ್ ಒಂದಿಲ್ಲ ಅಷ್ಟೇ, ಇನ್ನೆಲ್ಲ ಇದೆ. ನೀರೇ ಇಲ್ಲ, ಮೀನುಗಳು waves ಎಲ್ಲಿದಾವೆ? ಏನ್ ಕ್ಯೂರಿಯಾಸಿಟಿ. ಹೇಗನ್ಸ್ತು ಬಂದಿದ್ದ? ನಾವ್ ಅಲ್ಲಿ ವಾಪಸ್ ಹೋಗ್ತಿವಿ, ಅವ್ರು ಕೇಳ್ತಾರೆ. ಅವರು ನಮ್ ಜೊತೆನೆ ಬರ್ಬೇಕು ಅನ್ಕೊಂಡಿದ್ರು, ಬಟ್ ಅವ್ರು ಊಟ ಮಾಡ್ಮೇಲೆ ಹೋಗೋಣ ಅಂತ ಅಂದ್ರು. ಇಲ್ಲ, ಯಾರು ಅದನ್ನ ಸರಿ ಹೇಳು. ಎಲ್ರು ನಾವ್ ಬಂದವರು, ದೊಡ್ಡವರು, ಸೀನಿಯರ್ ಟಿಕೆಟ್ಸ್ಗಳು, ಅವರೆಲ್ಲ ನಮ್ ಜೊತೆನೆ ಬರ್ತೀನಿ ಅಂತ ಅಂದ್ರು. ಊಟ ಮಾಡಿ ಹೋಗೋಣ, ಕಾಯ್ರಿ ಅಂದ್ರು. ಇಲ್ಲ, ನಾವ್ ಈಗ್ಲೇ ಹೋಗ್ಬೇಕು ಅಂತ ಹಠ ಮಾಡಿ ಬಂದ್ವಿ. ಈಗ ನಾವು ವಾಪಸ್ ಹೋಗಿ ಅವ್ರು ಏನಾರು ಹೆಂಗಿತ್ತು ಅಂತ ಕೇಳಿದ್ರೆ ಹೆಂಗ್ ಹೇಳ್ಬೇಕು, ಹೆಂಗಿತ್ತು ಅನ್ಬೇಕು ಹೇಳ್ರ? ವೇವ್ಸ್ ಒಂದಿಲ್ಲ, ಸಖತ್ತಾಗಿತ್ತು, ವೇವ್ಸ್ ಒಂದಿಲ್ಲ ಅಷ್ಟೇ. ನೀರ್ ತುಂಬಿ ತುಳುಕ್ತಾ ಇದೆ. ನಿಮ್ ಜೀವನದಲ್ಲಿ ಇಂತ ಸೀನ್ ನೀವ್ ನೋಡೇ ಇರಲ್ಲ. ನೀನ್ ಇಷ್ಟೊಂದು ಹೇಳಿದ್ರೆ ಅವ್ರಿಗೆ ಗೊತ್ತಾಗೋಗುತ್ತೆ. ತುಂಬಾ ಓವರಾಗಿ ಹೇಳ್ಬಾರ್ದು, ಎಷ್ಟು ಬೇಕೋ ಅಷ್ಟೇ. ಹೋಗೋದ್ರಲ್ಲಿ ಒಂದ್ಸಲ ನೋಡ್ಬಿಡ್ರಿ ಅಂತೀನಿ. ಹೋಗೋದ್ರಲ್ಲಿ ವಾಪಸ್ ಹೋಗೋಷ್ಟ್ರಲ್ಲಿ ಸಾಕು, ಇದಿಲ್ಲ ಸ್ಟೋರೇಜ್. ಓಕೆ, ಹೋಗೋಣ ಮತ್ತೆ. ಏನ್ ಮಾಡೋಣ? ಒಂದ್ಸಲ ನೋಡಿ ಸಮುದ್ರ. ಏನ್ ಮಾಡ್ಬೋದು ಇಲ್ಲಿ ಇದ್ದು? ಮಧ್ಯರಂಗನ ಇದು? ಮಧ್ಯರಂಗ 120 ಮಧ್ಯರಂಗ ಇಲ್ಲಿ ನೋಡೋದಿಲ್ಲ. ಹಾ, ನಿಮ್ ಇಬ್ಬರಿಗೆ ಎಕ್ಸಾಮ್ ಕೊಡ್ತೀನಿ, ಆ ಬೆಟ್ಟ ಹೆಂಗಿದ್ ನೋಡ್ಕೊಂಡು ಬಂದು ಹೇಳ್ಬೇಕು. ಹಾ, ಆಮೇಲೆ ಬಂದೆ. ಅದು ಆ ರೀತಿ ಕಾಣಿಸುತ್ತಾ? ಅದೆಲ್ಲ ನಾ ಹೇಳ ಮೇಷ್ ಹೇಳಿದ್ಮೇಲೆ ನೀ ಏನ್ ಹೇಳೋದು? ಹೋಗ್ರಿ, ಬಂದ್ಕೊಡಿ. ಅದು ಹೆಂಗಿದೆ? ಹಾ, ಆನ್ಸರ್ ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂದ್ರೆ ಹೊಡಿತೀರಾ? ಹೊಡಿಯಲ್ಲ. ಸೊ ನಾವು ಅಲ್ಲಿ ಶಿವನ ಸಮುದ್ರ ನೀರ್ ನೋಡಿ ಸಾಕಾಗಿಲ್ಲ ಅಂತ ಇವಾಗ ಮಧ್ಯರಾಜ್ಯಕ್ಕೆ ಬಂದಿದ್ದೀವಿ. ಇಲ್ಲಿ ಆಕ್ಚುಲಿ ನೀರ್ ಇದೆ ಅಟ್ಲೀಸ್ಟ್. ಹೌದು. ಇದೆಯಾ ಮೀನುಗಳು? ಅಲ್ಲೋಡಲ್ಲ, ಐತೆ ಚಿಕ್ಕದು. ಕಡಲೆಪುರಿ ತಿನ್ನೋ ಮೀನುಗಳು ಇಲ್ಲೇನಾ? ಒಂದು ತಿನ್ಲಿಲ್ಲ ಅಲ್ಲಿ. ಅಲ್ಲಿ ಎಗುರ್ತಾವ್ ನೋಡು ಮೇಲೆ. ಒಗಡೆ ಇಲ್ದವಕ್ಕ ಬೇಡ ಮಣ್ಣದು. ಸಾಕಾಗೋಗೈತೇನೋ ತಿಂದು. ನಾವೆಲ್ಲ ಚಿಕ್ಕ ಮರಿಗಳು. ಅಲ್ಲಿ ಹೌದು ನೋಡು, ಅಲ್ಲಿ ತಿಂತೈತೆ. ಅಲ್ಲಿ ದೊಡ್ಡದಿದ್ದಾವೆ ಅನ್ಸುತ್ತೆ. ಅಲ್ಲಿ ನೋಡು, ಅಲ್ಲಿ ತಿಂತಾಯ್ತು. ಅಲ್ಲಾಕೆ ಅಲ್ಗೆ ಹಾಕ್ಬೇಕು. ನಾನು ಹಿಡಿದು ಜೋರಾಗಿ ಹಾಕು ಬ್ರೋ, ಎಸಿ ಬ್ರೋ. ಒಬ್ಬರನ್ನ ಬೀಳಿಸ್ಬೇಕಲ್ಲ. ಸೊ ನಿಮ್ಗೆ ಏನ್ ಕಾಣಿಸ್ತಾ ಇದೆ ಹೇಳಿ ಅದ್ರಲ್ಲಿ? ಅವರು ಕಳೆಪುರಿ ಕೊಡೋರು ಆ ಬೆಟ್ಟ ನೋಡ್ಕೊಂಡ್ ಬನ್ನಿ, ನಾನು ನಿಮ್ ಕ್ವಶನ್ ಕೇಳ್ತೀನಿ ಅಂತ ಅಂದ್ರು. ನಾವಿಷ್ಟೊತ್ತು ಅದು ತಲೆ, ಇದು ಎದೆ, ಅದು ಕಾಲು ಅಂತ ಅನ್ಕೊಂಡು ಏನೇನೋ ಮಾತಾಡ್ತಾ ಇದ್ವಿ. ಬಟ್ ಅವ್ರು ಏನಂತವ್ರೆ ಅಂದ್ರೆ ಇದು ಬಿಲ್ಲು ಬಾಣ ಅಂತೆ. ಬಾಣ ಎಲ್ಲ ಐತಲ್ಲಿ, ಅಂದ್ರೆ ಬಿಲ್ಲು ಶೇಪಲ್ಲಿ ಇರೋದು ಹಿಂಗೆ. ಇಷ್ಟು ಬೆಟ್ಟ, ಇಷ್ಟು ಮಾತ್ರ ನೋಡಿದೀವಿ. ಅದಕ್ಕೆ ದುಡ್ಡು ಕೊಟ್ಬಿಡ್ತೀನಿ. ದುಡ್ಡು ಏನ್ ಬೇಡ, ಒಂದ್ ನಿಮಿಷ. ಯಾವ್ದಕ್ಕೆ ದುಡ್ಡು? ಕಡಲೆಪುರಿ ತಗೊಂಡಿದ್ದು ಎಷ್ಟು? ಬಿಲ್ಲು ಬಿಲ್ಲೆ ತಪ್ಪ. ಏನ್ ಮತ್ತೆ ಮುಖ ಯಾವ ಮುಖ? ಮಲ್ಕೊಂಡಿರೋ ತರ. ಕೊಡ ಪಾಸ್ ಕೊಡು. ಕ್ರೇಜಿ ಮತ್ತೆ ನಾನು. ಎಷ್ಟು? ದುಡ್ಡೇ ಬೇಡ. ನಮ್ಮಪ್ಪ ಮನಗಿರಲ್ಲಮ್ಮ, ಅವನೇ
ಅದೇ ಮಲಗಿರೋ ತರ ಅದಿದೆ. ತಲೆ ಹೊಟ್ಟೆ ಕಾಲು. ಕಾಲು ಹೌದು. ಹೌದಾ ಥ್ಯಾಂಕ್ ಯು. ಇಟ್ ಕಟ್ ಮಾಡ್ಕೊಡ್ತೀರಾ? ಏನ್ ನಮ್ಮ ಪುಟಿ ವಿಡಿಯೋ ಮಾಡ್ತಾವೆ, ಎಲ್ಲ ವಿಡಿಯೋ ವ್ಲಾಗ್ ಮಾಡ್ತೀವಿ ನಾವು. ಹಾ. ಯೂಟ್ಯೂಬ್ ಅಲ್ಲಿ ನೋಡಿ ಬರ್ತೀರಾ. ನಾನ್ ತಿನ್ನಲ್ಲ, ಇಲ್ಲ ಒಂದ್ ಪೀಸ್ ನಾನ್ ತಿನ್ನೋದೇ ಇಲ್ಲ. ಅವನ್ ತಿನ್ನಲ್ಲ, ನಂಗೆ ಕೊಡಿ. ಇವ್ರ ರೆಸ್ಪೆಕ್ಟ್ 4 ಗೋಡೆ ಒಳಗಡೆ ಎಲ್ಲ ಬರೋರು ಹಿಂಗೆ ಬರ್ತಾವಲ್ಲ. ಹೆಂಗ್ ಬರ್ತಾ ಇದ್ ಗೊತ್ತಾ ಹೊಟ್ಟೆ. 4 ಗೋಡೆ ಮಧ್ಯ ಓಕೆ, ಹೋಗೋ ಬಾರೋ 50. ನೀನ್ ಹಾಕ್ಬಿಟ್ಟೆ ಅಲ್ಲ, ಇದಕ್ಕೆ ದುಡ್ಡು ಹಾಕ್ಬಿಟ್ಟೆ ಅಲ್ಲ. ಮೋನ ಬಿಸ್ನೆಸ್ ಡ್ಯೂಟಿನಲ್ಲಿ ಬ್ಯುಸಿ ಆಗೋದ್ಲು, ಮಾತಿಲ್ಲ ಕತೆ ಇಲ್ಲ, ಸೈಲೆಂಟ್ ಆಗವಳೆ. ಈಗ ನಾವೀಗ ಮದ್ದೂರಲ್ಲಿ ಇಳಿದು ಮದ್ದೂರೊಡೆ ಕಾಪಿಡಿ ಕಾವಿಡಿ 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 ಮದ್ದೂರೊಡಾಯ್ ಎಲ್ಲ ತಿನ್ಕೊಂಡು ಹೋಗೋಣ ಅಂತ ಇಳ್ದಿದೀವಿ. ಲೆಟ್ಸ್ ಈಟ್. ಏನ್ ತಿಂತ್ಯಾ ಮದ್ದೂರಲ್ಲಿ? ಮದ್ದೂರೊಡೆ ತಿಂತ್ಯಾ? ಕ್ವೆಶ್ಚನ್. ಮದ್ದೂರ್ ಬಂದ್ಬಿಟ್ಟು ಮದ್ದೂರ್ ಟಿಫನೀಸ್ ಬಂದ್ಬಿಟ್ಟು ಏನ್ ತಿಂತೀಯ? ಅಲ್ಲೆಲ್ರು ನೋಡ್ತಾವ್ರೆ, ಕಾಫಿ ಟೀ ಆರ್ಡರ್ ಮಾಡಿದ್ರೆ ನಾವು ಇಲ್ಲೇ ಬಂದು ಬಟರ್ ಫ್ರೂಟ್ ಜ್ಯೂಸ್. ಚೆನ್ನಾಗಿ ಮದ್ದೂರೊಡೆ ಖಾಲಿ ಮಾಡಕ್ ನಡಿ. ಮದ್ದೂರೊಡೆ ಬಂತು. ಅವು ಬೇಡ ಅಂದ್ರೆ ಬೇಕಾ? ಕ್ರೇಜಿನಾ ದೂರ? ದುಷಿ ನೀನೇನ್ ಹೇಳಿದ್ಯಾ? ಸೂಪರ್. ಓಕೆ ಗಾಯ್ಸ್, ನಾವಿವಾಗ ಮದ್ದೂರಲ್ಲಿ ಟೀ, ಕಾಫಿ, ಜ್ಯೂಸು, ಮದ್ದೂರ್ ವಡೆ ಎಲ್ಲ ತಿಂದು ಕುಡ್ದು ಈಗ ಬಸ್ ಹತ್ತಿ ಹೊರಟಿದೀವಿ ಮನೆಗಳಿಗೆ. ಟೈಮ್ ಬಂದು 6:15. ಈಗ DJ ಸೆಟ್ ಹಾಕ್ಸಿದೀವಿ. ಇವಾಗ ಕುಡಿಯೋದು. ಈಗ ಎಲ್ಲ ಫುಲ್ ಡ್ಯಾನ್ಸ್ ಸ್ಟಾರ್ಟ್, DJ ಡ್ಯಾನ್ಸ್. ಒಂದ್ಸಲ ನೋಡಿ ಎಲ್ಲಾರು, ಬಸ್ ಫುಲ್ ಹೆಂಗೆ ಜಿಗಿ 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 ಅಂತ ಇದೆ. ಓಕೆ, ಇಲ್ಲಿಗೆ ನಮ್ಮ ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಸ್ತಿ ಲವ್ ಮಾಡಿ. ಮತ್ತೆ ಇನ್ನೊಂದು ಬ್ಲಾಗ್ ಸಿಗ್ತೀವಿ. ಟಾಟಾ, ಬಾಯ್ ಬಾಯ್. ಬಾಯ್ ಹೇಳ್ರಿ ಎಲ್ರು ಪ್ಲೀಸ್. ಎಲ್ರು ಬಾಯ್.